ಹಾಕ್ಸಿದ್ರಿ. ಭಾಳ ಎಲ್ಲರೂ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ಭಾಳ ಪ್ರಾಮಾಣಿಕವಾಗಿ ದೇವ್ರ ಸರಿಯಾಗಿ ಬ್ಯಾಂಕ್ ನಡೆಸ್ತಾ ಇದ್ರಿ. ಮತ್ತ 5 ವರ್ಷಕ್ಕೆ 10,000 ಕೋಟಿಗೆ ಹೋಯ್ತು ರೀ. ಮತ್ತೇನ್ ನಮ್ಮ ವಿರೋಧಿಗಳದಾರಲ್ಲ ರೀ ಅವ್ನ 15 ವರ್ಷ ಬ್ಯಾಂಕ್ ಕಡೆ ಬರಾಕ ಬಿಡುದಿಲ್ಲ. ಇದನ್ನು ನಿಮ್ಗೆ ಹೇಳ್ತೇನೆ. ಅವ್ರು ಎಷ್ಟು ಬೇಕಾದ ಜಿಗದಾಡ್ಲಿ ನಾವ್ ಇರ್ತೀವಿ. 15 ವರ್ಷ ಅವ್ನ ಬ್ಯಾಂಕ್ ಸಮೀಪ ಬರಾಕ್ ಬಿಡುದಿಲ್ಲ. ಅವ್ರು ಎಷ್ಟು ಅಲಿಗೇಷನ್ ಮಾಡ್ತಾರು, ಎಷ್ಟು ಆರೋಪ ಮಾಡ್ತಾರು ಬೇಕಾದ್ಮೇಲೆ ಅದು ಒಂದು ಆರೋಪ ಮಾಡಿ ಅದ್ರಾಗ ಒಂದು ಅರ್ಥ ಇರ್ಬೇಕು, ಏನಾರು ಇರ್ಬೇಕು. ಯಾಕಂದ್ರೆ ಸುಮ್ಮನೆ ಎಲ್ಲರಿಗೂ ಮಿಸ್ಗೈಡ್ ಮಾಡೋದು, ನೀವ್ ಹಂಗ್ ಹೋಗಿ ಕೇಳ್ರಿ ಹಿಂಗ್ ಹೋಗಿ ಕೇಳ್ರಿ. ಅದಕ್ಕೆ ದಯಮಾಡಿ ಹೇಳ್ತನು ಜೊಲ್ಲೆ ಅವ್ರು ಬೆಸ್ಟ್ ನಡೆಸ್ತಾರು. ಶುಗರ್ ಫ್ಯಾಕ್ಟ್ರಿ ನಾವಂದ್ರಿ ಡಿಪಾಸಿಟ್ ಇಟ್ಕೊಂಡ್ರಿ ನಾವು ವಾಪಸ್ 8% ಬಡ್ಡಿ ಕೊಡ್ಬೇಕು ಅವ್ರಿಗೆಲ್ಲ. ಮತ್ ನಾವ್ ಅದ್ 12-13% ದುಡ್ಸಬೇಕಾಗ್ತೈತ್ರಿ. ದುಡಿಸಿಲ್ಲ ಅಂದ್ರೆ ಬ್ಯಾಂಕ್ ಲಾಸ್ ಆಗ್ತೈತಿ. ಬ್ಯಾಂಕ್ ಲಾಸ್ ಆಗ್ತದ ಮತ್ತೆ ಇವರ ಆಡಳಿತ ಮಂಡಳಿ ಹಾಳು ಮಾಡ್ರಿ ಅಂತಾರ. ಅದಕ್ಕೆ ದಯಮಾಡಿ ಬ್ಯಾಂಕ್ ಬೆಸ್ಟ್ ಸ್ಥಿತಿ ಒಳಗೆ ಹೊಂಟೈತಿ, ಬಹಳ ಚಂದ ನಡಿತೈತಿ. ನಾವು ಅಗ್ರಿಕಲ್ಚರ್ ಜೊತೆ ಕಮರ್ಷಿಯಲ್ ಬ್ಯಾರೆ ಲೋನ್ ನಾವು ಕೊಡ್ಲೇಬೇಕಾಗ್ತೈತ್ರಿ. ಕೊಡದಿಲ್ಲ ಅಂದ್ರೆ ಬ್ಯಾಂಕ್ ನಡೆದಿಲ್ಲ. ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಎಷ್ಟು ಅಪಪ್ರಚಾರ ಮಾಡಿ ಅವರು ಸಾಕಷ್ಟು ಲೋನ್ ತಗೊಂಡಾರ್ರಿ, ಸ್ವಂತಕ್ಕೆ ತಗೊಂಡಾರು, ಕಟ್ಟಿದಾರು, ಮತ್ತೆ ಅವರು ಮಾಡಿದಾರು. ಬೇರೆ ಅತನಿಗೆ ಶುಗರ್ ಫ್ಯಾಕ್ಟ್ರಿಗೆ ಅವರು ತಗೊಂಡಾರು, ಕಟ್ತಿರ್ತಾರ. ಒಂದ್ಸಲ ಇದಾಗ್ತೈತಿ. ನೀವು ಹೇರಲ್ಲ ಶುಗರ್ ಫ್ಯಾಕ್ಟ್ರಿಗೆ ಮಾರ್ಚ್ ಎಂಡಿಗೆ ನೀವು ಕೇಳಿದ್ರಿ ಶುಗರ್ ಫ್ಯಾಕ್ಟ್ರಿ ಲಾಸ್ ಅದ. ಮಾರ್ಚ್ ಎಂಡಿಗೆ ನಮಗ್ ಬಡ್ಡಿ ಬಂತು ಸಾಕ್ರಿ, ನಮ್ ಬಡ್ಡಿ ಬರ್ಬೇಕ. ಬಡ್ಡಿ ಬಂದಂತ ಆಮೇಲೆ 1 ಇಯರ್ದಾಗ ಅಸಲ್ ಎಷ್ಟು ತುಂಬಿಸ್ಕೊಳಕ್ ಆಗ್ತೈತಿ. ಯಾಕಂದ್ರೆ ಎಲ್ಲಾ ಶುಗರ್ ಫ್ಯಾಕ್ಟ್ರಿಗಳು ಈ ಸಲ ರೇಟ್ ಹೆಚ್ಚಿಕೊಟ್ಟು ಪ್ರಾಬ್ಲಮ್ ಅದಾವ್ರಿ. ನಾವು ವಿನ್ ಸಿಚುವೇಶನ್ದಾಗ ಮಾಡ್ಕೊಂಡ್ ಹೋಗ್ಬೇಕಂದ್ರೆ ಜಿದ್ ನಾವು ಮಾಡಕ್ಕಲ್ಲ ಅವರು ಮಾಡಕ್ಕಲ್ಲ. ವಿನ್ ಸಿಚುವೇಶನ್ ಮಾಡ್ಕೊಂಡ್ ನಮ್ ರಿಕವರಿ ಮಾಡ್ಕೋಬೇಕು. ಮುಂದ್ ಬ್ಯಾಂಕ್ ಚಲೋ ಅದಕ್ಕೆ ಬೆಸ್ಟ್ ಬ್ಯಾಂಕ್ ನಡೆದೈತಿ. ಜಿಲ್ಲಾ ಒಳಗೆ ಏನ್ ಅಪಪ್ರಚಾರ ಮಾಡತ್ತಾರಲ್ಲ ಇದೆಲ್ಲ ಸುಳ್ಳು ಐತ್ರಿ. ಅವ್ರ ಏನಾರ ಮತ್ ಇನ್ನೂ ಆರೋಪ ಮಾಡ್ರಿ ಅಂದ್ರ ಯಾರ್ ಮಾಡತ್ತಾರಲ್ಲ ರೀ ಅವ್ರನ್ನೂ ಕರ್ಸ್ರಿ, ನಾವು ಬರ್ತು. ನೀವೆಲ್ಲಾ ಸಾಕ್ಷಿ ಇರ್ಬೇಕು. ಎಲ್ಲಾ ಡಾಕ್ಯುಮೆಂಟ್ಸ್ ಇನ್ನೂ ಬಾಳ ಎಲ್ಲಾನು ಒಂದೇ ವೇದಿಕೆ ಅಲ್ಲ ಅಪಪ್ರಚಾರ ಎಷ್ಟು ಮಾಡತ್ತಾರೆ. 3 ತಿಂಗಳು ಅಲ್ಲ ಕರೆಕ್ಟ್. ಈಗ ಇದ್ದದ್ದ ಹೇಳ್ಬೇಕಲ್ಲ ನಾನು. ಈಗ ಇದ್ದದ್ದ ಹೇಳ್ಬೇಕು ಪರಿಸ್ಥಿತಿ. ಇವತ್ತಿನ 3 ತಿಂಗಳದಾಗ ಏನ್ ಡೆವಲಪ್ಮೆಂಟ್ ಮಾಡಿದ ಅಷ್ಟೇ ಹೇಳಿದೇವ್ರಿ ನಾವು. ಮುಂದೆ ಮತ್ತೆ ನಿಮ್ಗೆ ಮಾರ್ಚ್ ಮುಗಿದ ನಂತರ ಏಪ್ರಿಲ್ ಮತ್ತೆ ಹೇಳ್ತೇವ್ರಲ್ಲ ಕರೆಕ್ಟ್ ಆಗಿ ಎಕ್ಸಾಕ್ಟ್ಲಿ ಫಿಗರ್. ಹೌದು. ಮೊದಲು ಎಂಪ್ಲಾಯಿಗಳಿಗೆ ತಂದೆ ತಾಯಿ ಯಾರು ಅವ್ರ ಮೇಲೆ ಮಾಡ್ಬೇಕು. ಮೊದಲೇ ನೀವ ಎಲ್ಲಾರು ಸಮಾಜದಾಗ ಹೇಳ್ತಾರ ತಂದೆ ತಾಯಿಗಳನ್ನ ಮೊದಲು ಫಸ್ಟ್ ಅವ್ರ ಮದರ್ ಫಾದರ್ ಮಾಡಿ ಆಮೇಲೆ ಹೆಚ್ಚಿನ ನಂಬರ್ ಯಾಕೆ ಮಾಡ್ಕೋಬಾರ್ದು. ಹೌದು ಅವ್ರು ಮಾಡ್ಬೇಕ್ರಿ ಅವ್ರು ಮಾಡ್ಬೇಕು ಅದನ್ನ ಮತ್ತೆ ಮುಂದೆ ಕಂಡೀಷನ್ ಹಾಕಿ ಇಲ್ಲ ಫಸ್ಟ್ ಮದರ್ ಅಂಡ್ ಫಾದರ್ ಆಮೇಲೆ ಚಿಲ್ಡ್ರನ್ ಗಂಡ ಹೆಂಡತಿ ಆಮೇಲೆ ವಿಚಾರ ಮಾಡೋಣ. ಅದು ಮುಂದಿನ ಪರದ ವಿಚಾರ. ಇಲ್ಲ ಒಂದಿನ ನಮ್ ಬ್ಯಾಂಕಿಂದ ಅಲ್ಲ ಎಷ್ಟ್ ಅದ ರೆಕಾರ್ಡ್ ಅಲ್ಲ ನಾ ಹೇಳೋದ್ ಬೇಡ. ನಮ್ ಬ್ಯಾಂಕಿಂದ ಎಷ್ಟ್ ಅದ ಈಗ ಹೇಳ್ತಾರ. ಹೇಳ್ರಪ್ಪ ಎಷ್ಟಿತ್ತು 76 ಕೋಟಿ ರೂಪಾಯಿ ಇತ್ತು. ಅದು ಏನೋ ಹಿಂದಿನ ಮಾರ್ಚ್ ಇಟ್ಟದ್ದು. ಈಗ ಏನೋ ಒಂದ್ ನಯಾ ಪೈಸೆ ಹೊಸದ್ ಇಟ್ಟಿಲ್ಲ. ಇನ್ನು ಮಾರ್ಚಿಗೆ ಮತ್ತೆ ಇಡ್ಬೋದು. ಇದ್ದದ್ ಫ್ಯಾಕ್ಟ್ ಹೇಳ್ತೀವ್ರಿ ನಾವು. ಯಾರ್ಯಾರು ಇವ್ರು ಒದರಾಡ್ರಿ ನೋಡ್ರಿ. ನಮ್ಮಲ್ಲಿ ಬ್ಯಾಂಕಿನ ಇದು ಡಿಪಾಸಿಟ್ ಕಮ್ಮಿ ಆಗ್ಲಿ ತಿಳ್ಕೊಂಡ್ ಅವ್ರೆಲ್ಲ ಅಪಪ್ರಚಾರ ಮಾಡ್ತಿರ್ಬೇಕು. ಜನರು ಇಟ್ಟು ವಿಶ್ವಾಸ ಇಟ್ಟಿದಾರ ಅದ ನಮ್ಯಾಗ. ಎಲ್ಲರೂ ತಂದಿಡಾಕದಾರು. ಎಲ್ಲರೂ ಹಂಗ ನಡೆದ ವ್ಯವಸ್ಥಿತವಾಗಿ ನೋಡ್ತಾರೆ. ನೀವು ಕೇಳಿದ್ರೆ ನಮಗ್ ತಂದಿಟ್ಟು ತೋರ್ಸಕ್ ನಾನು ದಡ್ರಲ್ಲ. ನೀವು ಮಾರ್ಚ್ ಎಂಡಿಗೆ ಹೇಳ್ಬೇಕಾಯ್ತಂದ್ರಲ್ಲ. ಈಗ ಎಷ್ಟು ಅಪಪ್ರಚಾರ ಮಾಡತ್ತಾರಂದ್ರೆ ಈ ದಿವಸ ನೋಡಿದ್ರೆ ಸೋಷಿಯಲ್ ಮೀಡಿಯಾ ಮತ್ತೊಂದು ಅದಕ್ಕೆ ಫುಲ್ ಸ್ಟಾಪ್ ಇರ್ಲಿ ಅಂತ ಹೇಳಿ ನಾವು ಏಪ್ರಿಲ್ದಾಗ ಮತ್ತೆ ಹೇಳ್ತೀವ್ರಿ ಡೀಟೇಲ್ ಆಗಿ. ಯಾಕಂದ್ರೆ ನೋಡ್ರಿ ಅವ್ರು ಒಂದ್ ಫಿಗರ್ ಸಗಟ್ 1238 ಕೋಟಿ ರೂಪಾಯಿ ಡಿಪಾಸಿಟ್ ಕಮ್ಮಿ ಆಗಿತ್ತು ಅಂತ ಹೇಳಿ ಅವತ್ತಿನ ದಿವಸ ಅವ್ರು ಎಂದ್ ಹೇಳಿಲ್ಲ. ಅವತ್ತಿನ ದಿವಸ 350 ಕೋಟಿ ಮ್ಯಾಗ ಹೆಚ್ಚಾಗಿತ್ತು. ಈಗ ನಾವು ತಗೋತಗಾದ್ರೆ 500 ಕೋಟಿ ಹೋಯ್ತದ. ಈಗ ನಾವು ಪ್ಲೇಸ್ಮೆಂಟ್ ತಗೋತಗಾದ್ರೆ ಡಿಟೇಲ್ ಇದ್ರಾಗ ಐತ್ರಿ. ವೆಬ್ಸೈಟ್ ಆಗ ಐತಲ್ಲ ಲೋನ್ಗಳು. ಎಲ್ಲ ಇದೋಡ್ರಿ ಬ್ಯಾಂಕಿಂಗ್ ನಾರ್ಮ್ಸ್ ಪ್ರಕಾರ ಎಷ್ಟು ಡಿಸ್ಕ್ಲೋಸ್ ಮಾಡಬಹುದು ಅಷ್ಟು ಡಿಸ್ಕ್ಲೋಸ್ ಮಾಡ್ಬೋದು. ಎಷ್ಟು ಮಾಡಕ್ ಬರಲ್ಲ ಅಷ್ಟು ಮಾಡಕ್ ಬರ್ತದೆ. ಎಷ್ಟು ಮಾಡಕ್ ಬರ್ತದ ಅಷ್ಟು ಮಾಡ್ತೀವಿ. ಕೆಲವೊಂದು ವಿಚಾರ ಅದಾವ್ರಿ. ಕೆಲವೊಂದು ಡೈರೆಕ್ಟರ್ಸ್ ಹೇಳಿದಾರ ಅಲ್ಲಿ ಇಲ್ಲಿ ಮಾಡ್ಬೇಕಂತ. ಅದು ಪರ್ಮಿಷನ್ ಹಾಕಿದ್ರಿ. ಪರ್ಮಿಷನ್ ಬಂದ ನಂತರ ಮಾಡ್ತೀವಿ. ಒಂದ್ ನಿಮಿಷ ಕೇಳ್ರಿ. ಕೋರ್ ಬ್ಯಾಂಕಿಂಗ್ ಆಗ್ಯದಲ್ಲ IMPS ಈಗ ಕೆಲವೊಂದು 1-2-3 ತಿಂಗಳಾಗ ಎಲ್ಲಾನು ಸ್ಟಾರ್ಟ್ ಆಗ್ತಾವ. ಮೊಬೈಲ್ ಬ್ಯಾಂಕಿಂಗ್ ಆಮೇಲೆ UPS UPI ಎಲ್ಲಾನು ಸ್ಟಾರ್ಟ್ ಆಗ್ತಾವ.
ಇನ್ನೂ ಸ್ವಲ್ಪ ಮಟ್ಟಿಗೆ ಹೇಳಿ ಈಗ ಕ್ರಾಪ್ ಲೋನ್ ಲೆಕ್ಕಿ ಕೊಡಕ್ ಬರುದಿಲ್ಲ ಅಂತ ಹೇಳಿದ್ರಿ. ಈಗ ಒಂದ್ ಮನೆಯೊಳಗ 50 ಎಕರೆ 40 ಎಕರೆ ಎಲ್ಲ ಅಂತಂದ್ರೆ ಡಿವೈಡ್ ಆಗಿ ಸದಸ್ಯರ ಸಂಖ್ಯೆ ಹೆಚ್ಚು ಮಾಡ್ಕೋಬಹುದು. ಮಾಡ್ಕೋಬಹುದಲ್ಲ, ಯಾರು ಮಾಡ್ಕೊಂಡ್ ಬರ್ತಾರ ಅವ್ರು ಕೊಡ್ತೀವಿ. ಅಲ್ಲ ಅವ್ರ ಅಷ್ಟೇ ಹಚ್ಕೋಬೇಕ್ರು. ಈಗ ರೈತರಿಗೆ ಇಷ್ಟ ವಿನಂತಿ ಮಾಡ್ತೀವ್ರಿ, ಈಗ 40,000 ನೀವು 1 ಲಕ್ಷ ಕೊಡತ್ತಾರಲ್ಲ, ಅದು ಕಮಿಟಿ ಡಿಸ್ಟ್ರಿಕ್ಟ್ ಸ್ಟೇಟ್ ಇರ್ತೈತೆ, ಅವ್ರಿಗೆ ರಿಕಮೆಂಡ್ ಮಾಡ್ಬೇಕದ. ಅವ್ರ 5 ಮಂದಿ ಅಂತಂದ್ರೆ 5 ಮಂದಿ ಹಚ್ಕೊಂಡ್ ಬಂದ್ರೆ 5 ಮಂದಿ ಅದ್ ಸಾಲ ಸರಳೀಕರಣ ಸಲುವಾಗಿ ಈಗಾಗಲೇ ನಾಬಾರ್ದು ಒಂದು ಸ್ಕೀಮ್ ಬಂದ ನಮ್ಗೆ 67 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದಾರೆ. ಮೈಕ್ರೋ ಎಟಿಎಂ ಕೂಡ ಎಲ್ಲಾ ಸೊಸೈಟಿ ಮುಖಾಂತರ ಕೊಡ್ತಾ ಇದ್ದೇವೆ. ಅದ್ರ ನೇರವಾಗಿ ಸಾಲ ವಸೂಲಿ ಮತ್ತು ಸಾಲ ಬಿಡುಗಡೆ ಮಾಡೋದು ಮೈಕ್ರೋ ಎಟಿಎಂ ಥ್ರೂ ಆಗ್ತದ್ರಿ. ಯಾರು ಬ್ಯಾಂಕಿಗೆ ಬರೋದ ಕಾರಣ ಇಲ್ಲ, ಅಲ್ಲೇದಲ್ಲೇ ಆಗ್ತದ. ಎಲ್ಲ ಡಿಸಿಸ್ ಬ್ಯಾಂಕ್ ಮಾಡ್ಬೇಕಲ್ಲ, ಅದು ಎಲ್ಲಾರು ಮಾಡ್ಬೇಕಲ್ಲ. ಅಲ್ಲ, ಅದನ್ನು ಗವರ್ಮೆಂಟ್ ಡಿಸಿಷನ್ ತಗೋಬೇಕಾಗ್ತೈತಿ. ಗವರ್ಮೆಂಟ್ ತಗೊಳ್ಳೋ ಪರಿಸ್ಥಿತಿ ಪೆಂಡಿಂಗ್ ಇರ್ತದ ಕೈ ಬರ್ತದ ಒಟ್ಟು ಯಾವಾಗ ಅದು ಕಂಟಿನ್ಯೂಸ್ ಆಗಿ ಬರ್ತದ. ಎಷ್ಟು ಬಾಕಿ ಅದ್ರಿಗೆ 160 ಕೋಟಿ ಬಾಕಿ.